ವಿಶ್ವೇಶ್ವರಯ್ಯ ಟರ್ಮಿನಲ್ ಅಲ್ಲಿ ನಾನು ಮತ್ತೆ ಮಿತ್ರರಾದ ಸಿ ಮೋಹನ್ ಅವರು, ಲೇರ್ ಸಿಂಗ್ ಅವರು, ನಮ್ಮ ಹಿರಿಯ ಅಧಿಕಾರಿಗಳು ಮತ್ತೆ ಭಾರತ ಸರ್ಕಾರದ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು, ತೇಜಸ್ವಿ ಅವರು ಡೆಲ್ಲಿಯಿಂದ ಇದು ಮಾಡಿ ಪ್ಲಾನಿಂಗ್ ಮಾಡಿದ್ದೇವೆ. ತುಂಬಾ ವರ್ಷದ ಇದು ಅವಶ್ಯಕತೆ, ಬೇಡಿಕೆ ಅಲ್ಲ ಅವಶ್ಯಕತೆಯನ್ನು ವಾರದಲ್ಲಿ 2 ದಿವಸ ಮಾಡಿದ್ದೇವೆ. ಅಲ್ಲಿಂದ 2 ದಿವಸ ಬರ್ತದೆ, ಇಲ್ಲಿಂದ 2 ದಿವಸ ಬರ್ತದೆ. ಅದನ್ನ ಪಾಪ ಇದನ್ನ ನೋಡ್ಕೊಂಡು ನೆಕ್ಸ್ಟ್ ಪ್ಯಾಸೆಂಜರ್ ಇದು ನೋಡ್ಕೊಂಡು ಕೆಪಾಸಿಟಿ ನೋಡ್ಕೊಂಡು ಅದನ್ನ 7 ದಿವಸಕ್ಕೂ ಮಾಡ್ತಕ್ಕಂಥ ತೀರ್ಮಾನ. ಮತ್ತೊಂದಷ್ಟು ರೈಲ್ಗಳು ಕೂಡ ಬೇಡಿಕೆ ಇಟ್ಟಿದ್ದಾರೆ ಮತ್ತು ಒಂದೇ ಭಾರತ್ ನಮ್ಮಲ್ಲೇ ಕರ್ನಾಟಕದಲ್ಲಿ 12 ಒಂದೇ ಭಾರತ್ ಕೊಡ್ತಾ ಇರೋದು. ನಮ್ಮಲ್ಲಿ 14 ಜಿಲ್ಲೆಗಳು ಓಡಾಡ್ತಾ ಇದೆ. ಅದನ್ನ ಇವಾಗ ಸ್ಲೀಪರ್ದು ಕೂಡ ತಕ್ಷಣನೇ ಜೂನ್ ಒಳಗಡೆ ಬೆಂಗಳೂರು ಇನ್ನೊಂದು ಇದಾಗ್ತಾ ಇದೆ. ಅದಲ್ಲದೆ ಸ್ಲೀಪರ್ ಕೋಚು ಬೆಂಗಳೂರು ಮುಂಬೈಗೆ ಒಂದು ಸ್ಲೀಪರ್ ಕೋಚ್ ಬರ್ತಾ ಇದೆ. ನನಗನ್ನಿಸ್ತದೆ ಇಡೀ ದೇಶದಲ್ಲಿ ಇವತ್ತು ಉತ್ತರ ಪ್ರದೇಶವನ್ನ ಹೊರತುಪಡಿಸಿದ್ರೆ ಕರ್ನಾಟಕ ನಂಬರ್ 2 ನಲ್ಲಿ ಇದ್ದೀವಿ. ಯಾವುದೇ ಭಾರತ ದೇಶದ ರೈಲ್ವೆ ಇಲಾಖೆಯ ಸವಲತ್ತುಗಳಲ್ಲಿ ಉತ್ತರ ಪ್ರದೇಶವನ್ನು ಹೊರತುಪಡಿಸಿದ್ರೆ 2ನೇ ಸ್ಥಾನದಲ್ಲಿ ನಾವಿದ್ದೇವೆ. ನನಗನ್ನಿಸ್ತದೆ 35-40 ವರ್ಷಗಳಿಂದ ನೆನೆಗುದಿಗೆ ಬಿದ್ದು ಪುಸ್ತಕದಲ್ಲಿದ್ದಂಥ ಬಹುತೇಕ ಯೋಜನೆಗಳನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಂದು ಸೂಚನೆ ಕೊಡ್ತಾರೆ. ಅಭಿವೃದ್ಧಿಯಲ್ಲಿ ರಾಜಕೀಯ ಬೇಡ, ನೋ ಕಾಂಪ್ರಮೈಸ್. ಅದಕ್ಕೋಸ್ಕರವಾಗಿ ಯಾವ್ಯಾವ್ದು ಯೋಜನೆಗಳು ಅವ್ರು ಮಾಡಿದ್ರು ಅದೆಷ್ಟೇ ದುಡ್ಡು ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿ 52,000 ಕೋಟಿ ರೂಪಾಯಿಗಳು 11 ಪ್ರಾಜೆಕ್ಟ್ ನಡೀತಾ ಇದೆ. ಇನ್ನೂ 6-7 ಪ್ರಾಜೆಕ್ಟ್ಗಳನ್ನ ಕೈಗೆತ್ಕೊಳ್ತಾ ಇದ್ದೀವಿ. ನನಗೆ ವಿವರವಾಗಿ ನಾನು ಕೂಡ ಹೇಳಿದೆ, ನಮ್ಮ ಮಂತ್ರಿಗಳು ಸವಿಸ್ತಾರವಾಗಿ ತಿಳಿಸಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಯ ಸಂಕೇತವಾಗಿ ರೈಲ್ವೆ ಇಲಾಖೆ ಒಂದು ದೊಡ್ಡ ಹಬ್ ಅನ್ನ ಮಾಡ್ತಕ್ಕಂಥ 100 ಯೋಜನೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನು ಯಲಹಂಕ ನಮ್ಮ ಇದಕ್ಕೆ ನಾವು ಇನ್ನೂ ಮಲ್ಟಿ ಮಾಡಲ್ ಲಾಜಿಸ್ಟಿಕ್ ಪಾರ್ಕ್ ಬಂದಿಲ್ಲ. ಅದಿನ್ನೊಂದು 15-20 ದಿನ, 1 ತಿಂಗಳಲ್ಲಿ ಅದು ಕೂಡ ಬರ್ತಾ ಇದ್ದೀವಿ. 4 ಲೈನ್ 4 ಲೈನ್ಸ್ ಏನು 2 ಪಥ ಇದೆ, 4 ಲೈನ್ ಅನ್ನ ಸುಮಾರು 6,000 ಕೋಟಿ ರೂಪಾಯಿಗೂ ಮೇಲ್ಪಟ್ಟು ಖರ್ಚು ಮಾಡ್ತಾ ಇದ್ದೀವಿ. ನನಗನ್ನಿಸ್ತದೆ ಕೇವಲ ಇನ್ನು 1.5-2 ವರ್ಷದಲ್ಲಿ ಕರ್ನಾಟಕದಲ್ಲಿ ಒಂದೇ ಒಂದು ಸೇತುವೆಗಳು ಇರೋದಿಲ್ಲ. ಮತ್ತೆ ಡಬಲ್ ಲೈನ್ ಎಲ್ಲೆಲ್ಲಿ ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಮಿಗಿಲಾಗಿ ಸ್ನೇಹಪರವಾದ ಸಾಮಾನ್ಯ ಬಡವರಿಗೆ ತಲುಪತಕ್ಕಂಥ ದರದಲ್ಲಿ ಮೆಮೋ ಟ್ರೈನ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನಮ್ಮ DRM ಅವರು ಇಲ್ಲಿದ್ದಾರೆ. ಈಸ್ ದಿ ಮಾಸ್ಟರ್ ಆಫ್ ಮೆಮೋ ಟ್ರೈನ್. ಸರ್, ಇವತ್ತು ತಾವು ವಿಶೇಷವಾಗಿ ಮೆಟ್ರೋ ರೈಲ್ನಲ್ಲಿ ಬಂದಂತದ್ದು ಮತ್ತೆ ಮೆಟ್ರೋ ಸ್ಟೇಷನ್ ಇಂದ ಇಲ್ಲಿಗೆ ಎಲೆಕ್ಟ್ರಿಕ್ ಸ್ಕೂಟರ್ ನಲ್ಲಿ ಬಂದಂತದ್ದು ತಾವೇನ್ ಹೇಳ್ತೀರಿ ಸರ್? ನನಗೆ ತುಂಬಾ ವರ್ಷ ಆಗಿತ್ತು ಸ್ಕೂಟರ್ ಓಡಿಸಿ. ಸವಾರ ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ತುಂಬಾ ಜನ ಸಾರಥಿ ಆಗಿದ್ರು. ಒಂದು ಸ್ವಲ್ಪ ದಯವಿಟ್ಟು ನಾನು ಆಫ್ಟರ್ 65 ಇಯರ್ಸ್ ನನಗೆ ಡಾಕ್ಟರ್ ಹೇಳಿದ್ರು ನೀವು ಸ್ಕೂಟರ್ ಓಡಾಡೋ ಬೇಡ ಅಂತ. ಹಂಗಾಗಿ ಹತ್ತಿರ್ಲಿಲ್ಲ. ಮೋಹನ್ ಅವರ ಒತ್ತಾಯದ ಮೇಲೆ ಇವತ್ತು 75 ವರ್ಷದಲ್ಲೂ ಕೂಡ ಸ್ಕೂಟರ್ನ ಬಂದಿದ್ದೇನೆ. ನನಗನ್ಸ್ತದೆ ಆನಂದ ಆಯ್ತದೆ. ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಚಿಂತನೆ ಸಂದೇಶ ಇದೆ. ಇದನ್ನೆಲ್ಲ ಒಂದ್ ಕಡೆ ಪಾಲಿಟಿಕ್ಸ್ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ದಯಮಾಡಿ ಸಾಮಾನ್ಯ ಜನ ಇಷ್ಟೊಂದು ಅಕ್ಸೆಪ್ಟ್ ಮಾಡಿರುವಾಗ ನಿಮ್ಗೆ ಏನ್ ದಾರ ಆಗಿದೆಯೋ ಗೊತ್ತಿಲ್ಲ. ರಾಜ್ಯ ನಾಯಕರಿಗೆ ಏನಾದ್ರು ಸಂದೇಶ ಕೊಡ್ತೀನಿ ಸರ್? ನಾನು ಇಷ್ಟು ಮಾತ್ರ ಹೇಳ್ತೀನಿ ರಾಜ್ಯ ನಾಯಕರಿಗೆ. ದುಬಾರಿ ಮಾಡ್ಬಿಟ್ರು ಪೆಟ್ರೋಲ್ ಅಂತೀರಿ. ಪೆಟ್ರೋಲ್ ದುಬಾರಿ ಅನಿವಾರ್ಯ ಆಗಿತ್ತು ದೇಶದಲ್ಲಿ, ರಾಷ್ಟ್ರದಲ್ಲಿ. ಆದ್ರೆ ನೀವು 3 ವರ್ಷದಲ್ಲಿ ಯಾವ್ಯಾವ್ದು ಎಲ್ಲೆಲ್ಲಿ ಸುಡುಗಾಡು ಸಿದ್ರಿಂದ ಹಿಡಿದು ಯಾರ್ಯಾರ್ದಿತ್ತೋ ಎಲ್ಲವನ್ನೂ ಕೂಡ ಎಲ್ಲರಿಗೂ ಬರೆ ಹಾಕಿದ್ದೀರಿ. ನೀವು ಒಬ್ಬರಿಗೆ ಬರೆ ಹಾಕಿಲ್ಲ. ಯಾರಿಗೆ ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲಾ ವರ್ಗದವರಿಗೂ ಕೂಡ ಬರೆ ಹಾಕಿ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ನೀವು ಜಾಸ್ತಿ ಮಾಡಿ ಯಾವ ನೈತಿಕತೆಯಿಂದ ನೀವು 3 ರೂಪಾಯಿ ಜಾಸ್ತಿ ಮಾಡಿರೋದು ಮಾತಾಡ್ತೀರಿ ಸಿದ್ದರಾಮಯ್ಯನವರೇ? 17 ಬಾರಿ ನೀವು ಇದನ್ನ ಮಾಡಿದ್ರಿ, ಬಜೆಟ್ ಮಂಡಿಸಿದ್ದೀರಿ. ನಿಮ್ಗೆ ಸ್ವಲ್ಪ ಆದ್ರೂ ಮಾತಾಡದ ಒಂದು ವಿವೇಚನೆ ಇದ್ರೂ ಕೂಡ ವಿವೇಚನೆ ಇಲ್ದಂಗೆ ನೀವು ಮಾತಾಡೋದು ಇದು ನಿಮಗೆ ಒಳ್ಳೇದು. ಸರ್, ಈಗ ಬುಲೆಟ್ ಟ್ರೈನ್ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರು. ಕಿಲೋಮೀಟರ್ ನಲ್ಲಿ 4,000 ಕಿಲೋಮೀಟರ್ನ ಮಾಡ್ತಕ್ಕಂಥದ್ದು ಈಗಾಗಲೇ ಕ್ಯಾಬಿನೆಟ್ ಇಂದ ಅಪ್ರೂವಲ್ ಆಗಿದೆ. ಮತ್ತೆ ಏನು ಇವತ್ತು ಸೂರತ್ನಿಂದ ಪ್ರಾರಂಭ ಆದಂತ ಬುಲೆಟ್ ಟ್ರೈನು ಇನ್ನೊಂದು 5-6 ತಿಂಗಳೇ ನಿಮ್ಗೆ ಒಳ್ಳೆ ಸುದ್ದಿನೂ ಕೂಡ ಬರ್ತದೆ. ಅದು ಕೇವಲ ಕರ್ನಾಟಕದ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಅಲ್ಲ, ಎಲ್ಲಾ ಭಾಗಗಳಿಗೂ ಕೂಡ ಬರ್ತಕ್ಕಂಥದ್ದಕ್ಕೆ ರಾಷ್ಟ್ರದ ಪ್ರಧಾನಿಗಳು ಈಗಾಗಲೇ ತನ್ನದೇ ಆದಂತ ದೂರದೃಷ್ಟಿಯ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವೆಲ್ಲವೂ ಕೂಡ ಸರ್ಕಾರಿ ಬೆಂಗಳೂರಿಂದ ಚೆನ್ನೈಗೆ 11 ನಿಮಿಷದಲ್ಲಿ ರೀಚ್ ಆಗ್ಬೋದು ಅನ್ನೋದನ್ನ ಪ್ರಸ್ತಾಪ ಮಾಡಿಲ್ಲ. ನಾವು ಅಲ್ಲ 73 ನಿಮಿಷದಲ್ಲಿ ಮಾಡ್ಬೋದು ಅಂದಿದ್ದು. 17 ನಿಮಿಷ ಅಲ್ಲ, 1 ಗಂಟೆ 13 ನಿಮಿಷ. 1 ಗಂಟೆ 13 ನಿಮಿಷದಲ್ಲಿ ಹೇಳಿದ್ದು 73 ನಿಮಿಷ ಹೇಳಿದ್ದು. 73 ನಿಮಿಷ ಹೇಳಿದ್ದು 1 ಗಂಟೆ 1 ಗಂಟೆ 13 ನಿಮಿಷದಲ್ಲಿ ಚೆನ್ನೈ ಬೆಂಗಳೂರು ಬರ್ಬೋದು. 1 ಗಂಟೆ 2 ಗಂಟೆ 2 ನಿಮಿಷಕ್ಕೂ ಏನೋ ನಾವು ಹೈದರಾಬಾದ್ನಿಂದ ಬೆಂಗಳೂರು ಬರ್ತಕ್ಕಂಥದ್ದು ಇವೆಲ್ಲವೂ ಈಗಾಗಲೇ ಆಗಿದೆ. ನನಗೆ ಈ ತರ ನಮ್ಮದು ಮಾಮೂಲಿ ಟ್ರ್ಯಾಕ್ 110 ಕಿಲೋಮೀಟರ್ ಇತ್ತು, ಮೊದಲು 80 ಇತ್ತು.
100 ಆಯ್ತು, 110 ಆಯ್ತು, ಇವಾಗ 130 ಬಂದಿದ್ದೀವಿ. ಇನ್ನೊಂದು 6 ತಿಂಗಳು ಹೊರಸ್ತೇನೆ, ಅದು 150 ಆದ್ರೂ ಆಶ್ಚರ್ಯ ಪಡಬೇಡಿ. ಮತ್ತು ಬೆಂಗಳೂರಿಗೆ, ಕರ್ನಾಟಕಕ್ಕೆ 300 ಟ್ರೈನ್ಗಳು ದಿನ ಬರ್ತವೆ. ಬೆಂಗಳೂರು ನಗರಕ್ಕೆ 300 ಟ್ರೈನ್ ಬರ್ತವೆ. 2 ಲಕ್ಷ ಜನ ಪ್ರಯಾಣ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರದಿಂದ. ಇವತ್ತು ನಾವೇನ್ ಕೊಡ್ತಾ ಇದ್ದೀವಿ ಸವಲತ್ತು, ಇಷ್ಟೆಲ್ಲ ಸವಲತ್ತು ಕೊಟ್ಟರು ಇನ್ನೂ ಸಾಲದು. ಆದ್ರೆ ಒಂದು ಸತ್ಯ, ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಸ್ವಲ್ಪ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಏನ್ ಇವರು 50 ವರ್ಷ ಮಾಡಿಲ್ಲ, ಅದು 2 ವರ್ಷ ಮಾಡ್ಕೊಡ್ತೀವಿ. ಇದನ್ನ ರಾಜ್ಯ ಸರ್ಕಾರದವ್ರು ನೀವು ಸ್ವಲ್ಪ ಕಿವಿ ಇಟ್ಬೇಕು, ನೀವು ಕಿವಿ ಇಟ್ಬೇಕು. ಸರ್, ಇವತ್ತು ತಾವು ಕೂಡ ವಿಶೇಷವಾಗಿ ಮೆಟ್ರೋ ರೈಲಿನಲ್ಲಿ ಆಗಮಿಸಿದ್ದೀರಿ. ನೋಡ್ಲಿಲ್ಲ, ಇದು ದಿಢೀರ್ ಕಾರ್ಯಕ್ರಮ. ನಿನ್ನೆ ನಾನು ಮೀಟಿಂಗ್ ನಲ್ಲಿ ಸರ್, ರೈಲ್ವೆ ಅಧಿಕಾರಿಗಳು ಯಾಕೆ ಸರ್ ಕನ್ನಡ ಅಂದ್ರೆ ಇಷ್ಟೊಂದು ತಾತ್ಸಾರ ಇಲ್ಲ, ನಿರ್ಲಕ್ಷ್ಯ ಅಂತ ಏನ್ ಕಾರಣ? ಏನ್ ಕಾರಣ ಸರ್? ಯಾವಾಗ ನೋಡಿದ್ರು ರೈಲ್ವೆ ಕನ್ನಡದಲ್ಲಿ ಎಕ್ಸಾಮ್ ಕನ್ನಡವನ್ನ ಕಡೆಗಣನೆ ಏನ್ ಪ್ರಾಬ್ಲಮ್ ಕೇಳಿ ಸರ್. ಒಂದ್ ನಿಮಿಷ ತಾಳು, ನಾನು ಬಂದ್ಮೇಲೆ ಆದ್ಯತೆ ಕೊಟ್ಟಿದ್ದೇನೆ ಇಲ್ವೋ ನೀನು ಹೇಳು. ಸರ್, ನೀವು ಬಂದ್ರೆ ತುಂಬಾ ಆನಂದಿತ ಇದೆ, ಆದ್ರೆ ನೀವು ಇದ್ದಂತಹ ಕಾರ್ಯಕ್ರಮದಲ್ಲಿ ಕನ್ನಡ ಇಲ್ಲ ಅನ್ನೋದು ಎಷ್ಟು ನಾನು ಅದನ್ನ ಗಮನಿಸ್ತಿಲ್ಲ, ನೆಕ್ಸ್ಟ್ ಗಮನಿಸ್ತೀನಿ. ಇದ್ದಂತವ್ರು ಹೇಳಿದ್ರು ಕನ್ನಡ ಮಾಡ್ತಿದ್ದಾರೆ. ಸೋಮಣ್ಣ ಅವ್ರಿಗೆ ಕನ್ನಡ ಕಾಣ್ಲಿಲ್ವಾ ಅಂತ ಹೇಳಿ ನಾನು ಅದನ್ನ ನೋಡ್ಲಿಲ್ಲಪ್ಪ, ಖಂಡಿತ ನೋಡಿಲ್ಲ. ಕನ್ನಡ ನೆಕ್ಸ್ಟ್ ಅದಾಗ್ದಂಗೆ ನೋಡ್ಕೋತೀನಿ. ಸರ್